ಲ್ಯಾಂಡ್ ಮುಖ್ಯ. ಲ್ಯಾಂಡ್ ನಮಗೆ ನಮ್ಮ PPTC ಕೊಟ್ಟರೆ ಇಮಿಡಿಯೇಟ್ ಆಗಿ ಅದು ಮಾಡುವಂಥ ಕೆಲಸಗಳನ್ನ ಮಾಡ್ತೀವಿ. ಅವ್ರ ತಂಬಿಯಲ್ಲಿ ಆಯ್ತು ಇಲ್ಲದಿದ್ರೆ ಓಕೆ, ಲಿಖಿತ ಮೂಲಕ ಪ್ರಶ್ನೆಗಳು 18-12-2025 8ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 230 ಪ್ರಶ್ನೆಗಳ ಪೈಕಿ 144 ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ ಅಧ್ಯಕ್ಷರೇ. ಓಕೆ, ಈಗ ಅಧ್ಯಕ್ಷ ಮುಗಿಯಲಿ. ಈಗ ಸಭೆ ಮುಂದಾಗುವ ಕಾಗದ ಪತ್ರಗಳು ಮಾನ್ಯ ಸಭಾಧ್ಯಕ್ಷರೇ, ಭಾರತ ಸಂವಿಧಾನದ 151 ಸಬ್ 2ನೇ ಅನುಚ್ಛೇದದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೇಖ ಪರಿಶೋಧಕರ ಸಮಗ್ರ ವಿದ್ಯುತ್ ಅಭಿವೃದ್ಧಿ ಯೋಜನೆ ಅನುಷ್ಠಾನದ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆ 2025ನೇ ಸಾಲಿನ ವರದಿ ಸಂಖ್ಯೆ 9 ಸದನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮಂಡಿಸುತ್ತಿದ್ದೇನೆ. ಓಕೆ, ಮಾನ್ಯ ಉಪಸಭಾಧ್ಯಕ್ಷರು ರುದ್ರಪ್ಪ ಮಾನಪ್ಪ ಲಮ್ಮನಿಯವರು ವರದಿ ಅರ್ಜಿಗಳು ಒಪ್ಪಿಸುವುದು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಹೆಸರು ಬಂದಿರುವ 13 ಅರ್ಜಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಓಕೆ, ಈಗ ರುದ್ರಪ್ಪ ಮಾನಪ್ಪ ಲಮ್ಮನಿಯವರನ್ನೊಂದು ವರದಿ ಒಪ್ಪಿಸುವುದು. ಮಾನ್ಯ ಸಭಾಧ್ಯಕ್ಷರೇ, ವಿಧಾನಸಭೆಯ ಸದಸ್ಯರುಗಳ ಖಾಸಗಿ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿ 2020-25-26ನೇ ಸಾಲಿನ 4ನೇ ವರದಿಯನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಈಗ ತಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ ಇದರಲ್ಲಿ, ಮತ್ತು ಅಲ್ಲ ನೀವಲ್ಲ ನೀವು ಅದನ್ನ ಯಾವ ರೀತಿ ಚರ್ಚೆಗೆ ನಿಲುವಳಿ ಬರುವುದಿಲ್ಲ. ಮತ್ತೆ ಸಿಸ್ಟಮ್ ಈಗ ನಾವು ರೈಸ್ ಮಾಡಿರೋದು ಕಳೆದ 1 ತಿಂಗಳಿಂದನೂ ಕೂಡ ಇವತ್ತಿನವರೆಗೂ ಕೂಡ ಧಾರವಾಡ, ಬಿಜಾಪುರದಲ್ಲಿ ಸುಮಾರು 50-60 ಸಾವಿರ ಜನ ಸೇರ್ತಾರೆ ವಿದ್ಯಾರ್ಥಿಗಳು. ನಮಗೆ ಉದ್ಯೋಗ ಸಿಕ್ಕಿಲ್ಲ, ಉದ್ಯೋಗ ಕೊಡಿಸಿ, ಯಾವುದೇ ಸರ್ಕಾರದ ಹುದ್ದೆ ಒಂದು ಫಿಲಪ್ ಮಾಡ್ತಾನೆ ಇಲ್ಲ. 2.5 ವರ್ಷದಲ್ಲಿ ಯಾವುದು ಫಿಲಪ್ ಮಾಡ್ತಾ ಇಲ್ಲ. ಕೇಳಿದ್ರೆ ರಿಸರ್ವೇಶನ್ ಪ್ರಾಬ್ಲಮ್ಮು ಅದು ಇದು ಅಂತ ಹೇಳ್ತಾ ಇದ್ದಾರೆ. ಈಗ ಅವ್ರು ಬೀದಿಗಿಳಿದ್ದಾರೆ. ಮೊನ್ನೆ ಅಧ್ಯಕ್ಷ ಒಂದೇ ನಿಮಿಷ, ಅವರು ಇಲ್ಲಿ ನಮ್ಮ ಅಧಿವೇಶನ ನಡೆಯುವ ಮುಂಭಾಗದಲ್ಲಿ ಪೊಲೀಸರಿಗೆ ಅನುಮತಿ ಕೇಳಿದ್ರೆ ಪೊಲೀಸರು ಅನುಮತಿಯನ್ನು ಕೊಟ್ಟಿಲ್ಲ. ಅವರು 30-40 ಸಾವಿರ ಜನ ಸೇರ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಪೊಲೀಸರು ಅನುಮತಿ ನಿರಾಕರಿಸಿದ್ದಾರೆ. ಪ್ರತಿಭಟನೆ ಮಾಡೋ ಅಂಥ ಹಕ್ಕೂ ಇಲ್ಲ. ಈಗ ನಾವು ಅಧಿವೇಶನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅಂದರೆ ಪ್ರತಿನಿತ್ಯ ಅವರು 1 ತಿಂಗಳಿಂದ ಧರಣಿ ಮಾಡ್ತಾ ಇದ್ದಾರೆ ಹುಬ್ಳಿ ಧಾರವಾಡದಲ್ಲಿ ಎಲ್ಲ ವಿದ್ಯಾರ್ಥಿಗಳು. ನಾಳೆ ವಿಕೋಪಕ್ಕೆ ಹೋಗ್ಬಿಟ್ರೆ ಏನಾದರೂ ಇದನ್ನ ಸರ್ಕಾರಕ್ಕೆ ನಾಳೆ ಸಮಸ್ಯೆ ಆಗ್ತೈತೆ. ಅದರಿಂದ ಇದಕ್ಕೆ ನಾವು ಇಂಪಾರ್ಟೆಂಟ್ ಇರೋದ್ರಿಂದ ಚರ್ಚೆ ಮಾಡಿ. ಓಕೆ, ಈಗ ಹೈಕೋರ್ಟಲ್ಲಿ ಬಂದಿದೆ. ಹೌದು, ಅಲ್ಲ ಒಂದು ನಿಮಿಷ, ಜಡ್ಜು ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ, ಮುಖ್ಯಮಂತ್ರಿಗಳ ಹತ್ರ ನಿಯೋಗ ಕರ್ಕೊಂಡು ಹೋಗಕ್ಕೆ ಅವಕಾಶ ಮಾಡಿಕೊಡಿದ್ದು ಅದಾದ್ರೂ ಮಾಡಿದ್ವಿ. ಆಯ್ತು, ಈಗ ಒಂದು ಇದಾಗ ಬರೋದಿಲ್ಲ, ಮತ್ತೆ ಬೇಕಾ ತಮಗ್ ಬಿಟ್ಟಿದ್ದು. ಆದ್ರೆ ಅವ್ರು ಹೇಳಿರೋ ಸಮಸ್ಯೆ ಸರ್ಕಾರದ ಗಮನದಲ್ಲಿದೆ. ಆಂತರಿಕ ಮೀಸಲಾತಿಯಿಂದ ಸ್ವಲ್ಪ ಮಟ್ಟಿಗೆ ಸ್ಥಗಿತ ಆಗಿರೋದು ನಿಜ. ಆದರೆ ಅದನ್ನ ಪರಿಹರಿಸೋದಕ್ಕೆ ಸರ್ಕಾರ 100ಕ್ಕೆ 100 ಆಸಕ್ತಿಯನ್ನ ಹೊಂದಿದೆ. ಎಲ್ಲ ಇಲಾಖೆಗಳಲ್ಲೂ ಕೂಡ ನೇಮಕಾತಿ ಆಗಬೇಕಾಗಿದೆ. ಅದಕ್ಕೆ ಕಾನೂನಲ್ಲಿ ಏನು ತೊಡಕು ಬಂದಿದೆ ಅದನ್ನ ನಿವಾರಣೆ ಮಾಡೋದಕ್ಕೆ ಕಾನೂನಿನ ಪರಿಹಾರಗಳನ್ನು ಕೂಡ ನಾವು ಕಂಡುಕೊಳ್ತಾ ಇದ್ದೇವೆ. ಇವತ್ತು ಕ್ಯಾಬಿನೆಟ್ ಅಲ್ಲಿ ಸಬ್ಜೆಕ್ಟ್ ಇದೆ. ಆ ಬಿಲ್ಲನ್ನು ಕೂಡ ನಾವು ಟೇಬಲ್ ಮಾಡಿದ್ದೀವಿ, ತಮಗೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಸಮಸ್ಯೆ ಪರಿಹಾರ ಮಾಡೋದಕ್ಕೆ ಸರ್ಕಾರ ಎಲ್ಲ ಪ್ರಯತ್ನವನ್ನ ಬಹಳ ಸಿನ್ಸಿಯರ್ ಆಗಿ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೇವೆ, ಪರಿಹಾರ ಮಾಡ್ತೇವೆ. ಆದರೆ ಅದೇ ಸಂದರ್ಭದಲ್ಲಿ ಸದನದ ಸರ್ವಾನುಮತದ ಒತ್ತಾಯ ಏನು, ಆಂತರಿಕ ಮೀಸಲಾತಿ ಆಗಲೇಬೇಕು ಅನ್ನೋದು ಕೂಡ ನಿಮ್ಮದು ನಮ್ಮದು ಎಲ್ಲರದು ಅಭಿಪ್ರಾಯ ಇದೆ. ಎರಡನ್ನೂ ಕೂಡ ಮಾಡ್ತೇವೆ ಸಭಾಧ್ಯಕ್ಷರು. ಈಗ ಮಿಥ್ಯ